ಫೋನ್ ಇದೆಯಾ? ಗುರುಜಿ ಒಂದು ಕರೆ ಇದೆ, ಮಾತಾಡೋಣ. ತಗೊಂಬಿಡೋಣ. ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮೇಡಮ್ ತುಮಕೂರಿಂದ. ನಿಮ್ಮ ಹೆಸರು ಅಮ್ಮ? ಮೇಡಮ್ ನಮ್ಮ ಹೆಸರು ಚಂದನ. ಚಂದನ? ಇಲ್ಲ ಮೇಡಮ್, ನನ್ನ ಮಗಳು ಚಂದನ, ನನ್ನ ಹೆಸರು ತನುಜಾ ಅಂತ. ತನುಜಾ, ಓಕೆ. ಮಾತಾಡಿ, ಗುರೂಜಿ ಇದ್ದಾರೆ, ಮಾತಾಡಿ ಅವ್ರ ಜೊತೆಗೆ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಾ ಇದ್ದೆ? ತುಮಕೂರಿಂದನಾ? ತುಮಕೂರಿಂದ. ಯಾರ ಬಗ್ಗೆ ಕೇಳ್ಬೇಕಾಯ್ತಮ್ಮ? ನನ್ನ ಮಗಳು ಚಂದನ ಬಗ್ಗೆ ಗುರುಜಿ. ಚಂದನ ಅಂದ್ರೆ ರೇವತಿ ನಕ್ಷತ್ರ, ಮೀನ ರಾಶಿನ? ಹಾ, ರೇವತಿ ನಕ್ಷತ್ರ, ಮೀನ ರಾಶಿ. ಏನ್ ಕೇಳ್ಬೇಕಾಯ್ತು ತಾಯಿ? ಗುರುಜಿ, ಯಾವಾಗ್ಲೂ ಹುಷಾರಿಲ್ದಂಗ ಆಗ್ತಾ ಇರುತ್ತೆ, ಹಂಗಂಗೆ ಇರುತ್ತೆ. ಅದಕ್ಕೆ ಆರೋಗ್ಯದ ಬಗ್ಗೆ ಕೇಳೋಣ. ಎಷ್ಟು ವರ್ಷ ಇವಾಗ ಅವಳಿಗೆ ವಯಸ್ಸು? ಈಗ 20 ವರ್ಷ ಇರ್ಬೇಕು ಗುರುಜಿ. ಖಂಡಿತವಾಗೂ ಅದು 2005ರಲ್ಲಿ. ಆಯ್ತು. 21, 20 ನಡೀತಾ ಇರುತ್ತೆ ಅವಳಿಗೆ. 26 ಅಲ್ವಾ? 21. ಖಂಡಿತವಾಗೂ ಒಳ್ಳೆ ಕರೆ ಮಾಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ನಮ್ಮ ವಾಹಿನಿಗೆ ಒಂದು ಅನುಷ್ಠಾನ ಹೇಳ್ತೀನಿ, ಮಾಡ್ಕೊಳಮ್ಮ ಅವಳಿಗೆ. ಯಾಕಂದ್ರೆ ಗುರು ಅಧಿಪತಿ ಮೀನ ರಾಶಿಗೆ, ಗುರು ವಕ್ರಸ್ಥಾನದಲ್ಲಿ ಇರ್ಬೇಕಾದ್ರೆ ಈ ಮೂರು ರಾಶಿ ಈ ಮೂರು ನಕ್ಷತ್ರದವ್ರಿಗೆ ಮೀನ ರಾಶಿಲಿ ಉತ್ತರಾಭಾದ್ರ, ಪೂರ್ವಭಾದ್ರ, ರೇವತಿ ನಕ್ಷತ್ರ, ಈ ಮೂರು ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರು ನೋಡಿ, ನೀವು ಒಬ್ರು ಕರೆ ಮಾಡಿದ್ದಕ್ಕೆ ಈ ಮೂರು ನಕ್ಷತ್ರದಲ್ಲಿ ಯಾರ್ಯಾರು ಜನನಾಗಿದ್ದಾರೆ ಅವ್ರಿಗೆಲ್ಲ ಈ ಅನುಷ್ಠಾನಗಳನ್ನು ಮಾಡ್ಕೊಂಡಾಗ ತುಂಬ ಚೆನ್ನಾಗಾಗ್ತಾರೆ, ಆರೋಗ್ಯವಂತರಾಗ್ತಾರೆ. ನಾನು ಕೇಳೋದನ್ನ ನೋಡಿ, ನಾನು ಅನುಷ್ಠಾನ ಹೇಳ್ತೀನಿ, ಅದನ್ನ ಕೇಳಿಸ್ಕೊಂಬಿಡಿ. ತನುಜಾ ಅಲ್ವಾ ನಿಮ್ಮ ಹೆಸರು? ಕೇಳಿಸ್ಕೊಳ್ಳಿ, ಅನುಷ್ಠಾನನ ಕೇಳಿಸ್ಕೊಳ್ಳಿ. ಹತ್ತಿ ಮರ ಸಿಗುತ್ತಲ್ವಾ ನಿಮ್ಮ ಕಡೆ? ಹತ್ತಿ ಮರ, ಹತ್ತಿ ಮರದ ಹತ್ರ ನಮ್ಮ ಮಗಳು ಕರ್ಕೊಂಡೋಗಿ, ಚಂದನನ್ನ ಕರ್ಕೊಂಡೋಗಿ ಅರ್ಶಿನ ಕುಂಕುಮ ಹತ್ತಿ ಮರಕ್ಕೆ ಇಡಿಸಿ, ಅಲ್ಲಿ ಪೂಜೆ ಮಾಡಿಸಿ, ಒಂದು 3 ಪ್ರದಕ್ಷಿಣೆ ಮಾಡಿಸಿ, ಆ ಮರನ ಆಲಿಂಗನ ಮಾಡ್ಕೊಳಕ್ ಹೇಳಿ, ತಬ್ಗೊಳಕ್ ಹೇಳಿ ಮರನ. ಸ್ವಲ್ಪ ಹಾಲು ತುಪ್ಪ ತಗೊಂಡೋಗಿರಿ, ಒಂದು 1/4 ಲೀಟರ್ ಅಷ್ಟು ಹಾಲು, ಒಂದು 50 ಗ್ರಾಮ್ ಅಷ್ಟು ತುಪ್ಪ ತಗೊಂಡೋಗಕ್ ಹೇಳಿ. ಈಶಾನ್ಯ ಮೂಲೆಯಲ್ಲಿ ಹರಿತಾ ಇರ್ತಕ್ಕಂಥ ಒಂದು ಬೇರಿಗೆ, ಆ ಬೇರಿದೆಯಲ್ಲ, ಆ ಬೇರಿಗೆ ನಮ್ಮ ಮಗಳ ಕೈಯಿಂದ ಹಾಲು ಹಾಕ್ಸಿ, ಹಾಲು ತುಪ್ಪ ಹಾಕ್ಸಿ ಬೇರ್ಗೆ, ಈಶಾನ್ಯ ಮೂಲೆಗೆ ಹೋಗ್ತಾ ಇರ್ತಕ್ಕಂಥ ಬೇರ್ಗೆ. ಅಲ್ಲಿ ಕುಂತ್ಕೊಂಡು ನೋಡಿ, ಈ ಶ್ಲೋಕ ನಿಧಾನಕ್ಕೆ ಹೇಳ್ತೀನಿ, ಈ ಶ್ಲೋಕವನ್ನ ಹೇಳ್ಬೇಕು ನಮ್ಮ ಮಗಳು. ಕೇಳಿಸ್ಕೊಳ್ಳಿ, ನೀವು ಯೂಟ್ಯೂಬಲ್ಲಿ ನಮ್ಮ ವಾಹಿನಿ ಮುಖಾಂತರದಿಂದ ಇದನ್ನ ನಿಮ್ಗೆ ಕೇಳಿಸ್ಕೊಳ್ತಾ ಇರಿ ಅವಾಗವಾಗ. ನಮ್ಮ ಕಾರ್ಯಕ್ರಮ ಮುಗಿದಾದ್ಮೇಲೆ ಕೂಡ ನಮ್ಮ ವಾಹಿನಿದ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆಗ್ಬಿಟ್ಟು ನೋಡ್ಕೊಳ್ಬೋದು ನೀವು. ಅದರಲ್ಲಿ ಶ್ಲೋಕ ಹೇಳ್ತಾ ಇರ್ತೀನಿ ನೋಡಿ. ಆಕಾರ ಮೂಲ ರೂಪೇಣ ಉಕಾರ ಸ್ತಂಭ ಶಾಕಿಣೆ ಮಕಾರ ಫಲಪುಷ್ಪಾಯ ವೃಕ್ಷ ರಾಜಾಯತೇನ್ ನಮಃ. ಆಕಾರದಲ್ಲಿ ಬ್ರಹ್ಮ, ಉಕಾರದಲ್ಲಿ ವಿಷ್ಣು, ಮಕಾರದಲ್ಲಿ ಪರಮೇಶ್ವರನ ಇರ್ತಕ್ಕಂಥ ಸಾನ್ನಿಧ್ಯ ಈ ವೃಕ್ಷಕ್ಕೆ ಇರ್ತಕ್ಕಂಥದ್ದು. ಹತ್ತಿ ಮರ ಮತ್ತು ಹರಳಿ ವೃಕ್ಷಕ್ಕೆ ಇರ್ತಕ್ಕಂಥದ್ದು ತಾಯಿ ಜಗನ್ಮಾತೆ ಇರ್ತಕ್ಕಂಥ ಸಾನ್ನಿಧ್ಯ ಅರಳಿ ಮರ. ಗುರು ಶುಕ್ರ ಇರ್ತಕ್ಕಂಥ ಸಾನ್ನಿಧ್ಯ ಬಂದು ಹತ್ತಿ ಮರ. ಈ ಹತ್ತಿ ಮರಕ್ಕೆ ಪೂಜೆ ಮಾಡಿಸಿ, ಆರೋಗ್ಯ ತುಂಬ ಚೆನ್ನಾಗಾಗ್ತದೆ. ಈ ಅನುಷ್ಠಾನ ಮಾಡಿ, ಖಂಡಿತವಾಗಿ ಚೆನ್ನಾಗಾಗುತ್ತೆ, ಮಗು ಒಳ್ಳೇದಾಗುತ್ತೆ. ಗುರುಜಿ, ಅವಳು ಏನಾದ್ರು ಚೆನ್ನಾಗಿ ಓದ್ತಿದ್ದಾಳ ಗುರುಜಿ? ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತಾಳ ಅಂತ? ಸರ್ಕಾರಿ ಕೆಲಸಕ್ಕೆ ನೋಡಿ, ಎಲ್ಲರೂ ಸರ್ಕಾರಿ ಕೆಲಸನೇ ಇಷ್ಟಪಟ್ರೆ ಹೆಂಗಮ್ಮ? ಪ್ರೈವೇಟ್ ಅಲ್ಲೂ ಒಳ್ಳೊಳ್ಳೆ ಜಾಬ್ಗಳಿದಾವಲ್ಲ ತಾಯಿ. ಎಲ್ಲರೂ ಸರ್ಕಾರಿ ಉದ್ಯೋಗನೇ ಅಪೇಕ್ಷೆ ಪಟ್ರೆ ಅಲ್ಲಿ ಎಲ್ಲಿದೆ ಉದ್ಯೋಗ ಖಾಲಿ ಇರಬೇಕಲ್ಲ, ಅಲ್ಲೂ ಸರ್ಕಾರದಲ್ಲಿ. ಹಾಗಾಗಿ ಪ್ರಯತ್ನ ಪಡಲಿ, ಖಂಡಿತ ಒಳ್ಳೇದಾಗುತ್ತೆ. ನಾನು ಸಂತೋಷ ಪಡ್ತೀನಿ, ನಾನು ಆಶಿಸ್ತೀನಿ, ಜಗನ್ಮಾತೆ ಹತ್ರ ಪ್ರಾರ್ಥನೆ ಮಾಡ್ತೀನಿ, ಖಂಡಿತವಾಗೂ ಆ ಮಗುಗೆ ಒಳ್ಳೇದಾಗಲಿ. ಒಳ್ಳೆ ಇಂಟೆಲಿಜೆಂಟ್ ಅವಳು. ರೇವತಿ ನಕ್ಷತ್ರ ಅಂದರೆ ಒಳ್ಳೆ ಸುಹೃದ್ರೂಪಿಯಾಗಿರ್ತಾಳೆ, ತುಂಬ ಚೆನ್ನಾಗಿರ್ತಾಳೆ, ಎಕ್ಸಲೆಂಟಾಗಿ ವಿದ್ಯೆ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಮುಂಗೋಪ ಜಾಸ್ತಿ, ಕೋಪ ಸಿಡುಕು ಜಾಸ್ತಿ ಮಾಡ್ಕೊಳ್ಳೋದು, ಟೆನ್ಷನ್ ತಗೊಳ್ಳೋದು, ಇದೆಲ್ಲ ಇರುತ್ತೆ ಅವಳದು. ಏನಾದರೂ ಒಂದು ಮಾತು ಹೇಳಿದ್ರೆ ರಿವರ್ಸ್ ಆಗಿ ಮಾತಾಡ್ಬಿಡ್ತಾಳೆ. ಅದಕ್ಕೆ ಈ ಗುರುಸ್ಥಾನದಲ್ಲಿರ್ತಕ್ಕಂಥದ್ದು ಹತ್ತಿ ವೃಕ್ಷದಲ್ಲಿ ಒಂದು ಪೂಜೆಯನ್ನು ಮಾಡಿಸಿ ಅನುಷ್ಠಾನ ಮಾಡಿ, ತುಂಬ ಚೆನ್ನಾಗಿರ್ತಾಳೆ ನಮ್ಮ ಮಗಳು. ಒಳ್ಳೇದಾಗುತ್ತೆ, ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಒಳ್ಳೇದಾಗ್ಲಿ. ಕರೆ ಮಾಡಿದ್ದಕ್ಕೆ ಕಡೆದಾಗಿ ಬೇಗ ಕೇಳ್ಬಿಡಿ, ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ. ನಿಮ್ಗೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನೀವು ಕೇಳಿ. ಆದರೆ ಬೇಗ ಕೇಳಿ. ಇನ್ನು ಕೆಲವೊಂದು ಅನುಷ್ಠಾನಗಳಿದಾವೆ, ನಾನು ತಿಳಿಸ್ಬೇಕು ವಾಹಿನಿಗೆ, ಅದಕ್ಕೆ ಹೇಳಿ. ಚೇತನ್ ಮೇಷರಾಶಿಲಿ ಅಶ್ವಿನಿ ನಕ್ಷತ್ರನಾ? ಗುರುಜಿ, ಅವನು ಮೀನರಾಶಿ ಬರುತ್ತೆ ಅಂದ್ರು. ಅಂದ್ರೆ ರೇವತಿ ನಕ್ಷತ್ರ ಅಲ್ಲಲ್ಲ,
ಈಗ ಮೀನ ರಾಶಿಯಲ್ಲಿ ರೇವತಿ ನಕ್ಷತ್ರನೇ ಅವನು ಚೇತನದ ಅಂತ ಬರುತ್ತಲ್ವಾ, ಹಾ ಹಾ. ಹಾಗಾಗಿ ಏನು ಕೇಳಬೇಕಾಯ್ತು ತಾಯಿ ಅವನ ಬಗ್ಗೆ? ಅವನು ಆರೋಗ್ಯದ ಬಗ್ಗೆ ಅಂದ್ರೆ ಅವನು ಸ್ವಲ್ಪ ಓದೋದ್ರ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ನಮ್ಮ ಮಾತು ಸರಿಯಾಗಿ ಕೇಳ್ತಿಲ್ಲ ಅವನು. ಒಂದು ನಿಮಿಷ, ಚೇತನಿಗೆ ಬಂದು ಬಿಸ್ನೆಸ್ ಮೈಂಡು, ಎಜುಕೇಷನ್ ಅಷ್ಟೊಂದು ಇರಲ್ಲ. ಅವನು ಬಿಸ್ನೆಸ್ ಮಾಡಬೇಕು, ಏನಾದರೂ ಒಂದು ನಾನೇ ಸ್ವಂತ ಕಾಲ ಮೇಲೆ ನಾನು ನಿಂತ್ಕೊಬೇಕು, ಸ್ವಂತವಾಗಿ ಏನು ಮಾಡಬೇಕು ಅನ್ನೋದು ಮೈಂಡೆಲ್ಲ ಅವ್ನಿಗೆ ತುಂಬ್ಕೊಂಡ್ಬಿಟ್ಟಿದೆ. ಎಜುಕೇಷನ್ ಅಷ್ಟೊಂದು ಇರಲ್ಲ ಅವನಿಗೆ. ಆದರೂ ಕೂಡ ಅವ್ನಿಗೆ ಏನು ಮಾಡಿ ಅಂತಂದರೆ ಫ್ರೆಂಡ್ ಸರ್ಕಲ್ ಸ್ವಲ್ಪ ಕಡಿಮೆ ಮಾಡೋಕ್ಕೆ ಹೇಳಿ, ಹುಡುಗರ ಜೊತೆ. ಅವನು ಫೋನ್ ಬಂದ ತಕ್ಷಣ ಓಡೋಗ್ತಾನೆ, ಫ್ರೆಂಡ್ಸ್ಗಳ ಜೊತೆಲಿ ಮಿಂಗಲ್ ಆಗಿರ್ತಾನೆ, ಸ್ವಲ್ಪ ಲೇಟಾಗಿ ಬರೋದು, ಮನೆಗೆ ಇದೆಲ್ಲ ಮಾಡಿರ್ತಾನೆ. ಆದರೂ ಕೂಡ ನೀವೇನು ಮಾಡಿ ಅಂದರೆ ಅವನಿಗೆ ಗುರು ದತ್ತಾತ್ರೇಯ ದೇವಸ್ಥಾನ ಎಲ್ಲಾದ್ರೂ ಇದ್ದರೆ, ದತ್ತನ ಆಲಯ, ಆ ದತ್ತಾತ್ರೇಯನ್ಗೆ ಒಂದ್ಸಲಿ ಕರ್ಕೊಂಡೋಗಿ ಅಲ್ಲಿ ಪ್ರಧಾನ ಅರ್ಚಕರಿಗೆ ಯಾರಿದ್ದಾರೆ ಅವ್ರಿಗೆ ವಸ್ತ್ರದಾನ ಕೊಡಬೇಕು. ಬಿಳಿ ವಸ್ತ್ರವನ್ನು ದಾನವಾಗಿ ಕೊಡಬೇಕು, ಧೋತಿ ಮತ್ತು ಪಂಚೆಯನ್ನು ದಾನ ಕೊಟ್ಟಾಗ ಅವ್ನು ತುಂಬಲ್ಲಿ ಅವನಲ್ಲಿ ಕೆಲವೊಂದು ವೇರಿಯೇಷನ್ ಆಗುತ್ತೆ, ತುಂಬ ಚೆನ್ನಾಗಾಗ್ತಾನಮ್ಮ. ಒಳ್ಳೇದಾಗಲಿ, ಇದನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗಲಿ. ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಗುರುಜಿ ಹೇಳ್ತಾ ಇದ್ವಿ ಕಲ್ಪವೃಕ್ಷದ ಬಗ್ಗೆ. ಇನ್ನು ಮುಂದೆ ಹೇಳಬೇಕಾದ್ರೆ ಇವಾಗ ಒಂದು ಮಾತು ಹೇಳಿದ್ರಿ, ಈ ಒಂದು ದಿಕ್ಕಲ್ಲಿ ಇಟ್ಟರೆ ಒಳ್ಳೇದಾಗುತ್ತೆ ಅಂತ. ಆದರೆ ತೆಂಗಿನಕಾಯಿಯದು ಮಹತ್ವ ಹೇಳಿದ್, ಬಟ್ ಬೇರೆ ಬೇರೆ ದಿಕ್ಕಲ್ಲಿ ಇಟ್ಟರೆ ಏನು ಅಪಶಕ್ನ ಆಗುತ್ತೆ? ಅದು ನಕಾರಾತ್ಮಕವಾಗ ಶಕ್ತಿಗೆ. ಇವಾಗ ಕೆಲವೊಂದು ವಾಸ್ತುಯಲ್ಲಿ ಈ ಅಷ್ಟ ದಿಕ್ಪಾಲಕರುಗಳು ಅಂತ ಏನು ಹೇಳ್ತೀವಿ ನಾವು ವಾಸ್ತುಗಳಲ್ಲಿ, ಈಶಾನ್ಯ ಮೂಲೆಯಲ್ಲಿ ಇಂದ್ರ ದಿಕ್ಕಿನಲ್ಲಿ ಈಶಾನ್ಯ ಇರ್ತಕ್ಕಂಥದ್ದು ಒಳ್ಳೆ ದೇವ ಮೂಲೆ ಅಂತ ಹೇಳ್ತೀವಿ. ಇಂದ್ರ ದಿಕ್ಕಿನಲ್ಲಿ ಸೂರ್ಯ ಹುಟ್ಟುವಂಥದ್ದು, ಆಗ್ನೇಯ ದಿಕ್ಕಿನಲ್ಲಿ ಕಿಚನ್ನೇ ಮಾಡಬೇಕು, ಅಲ್ಲಿ ಅಡುಗೆಯನ್ನು ಮಾಡ್ತಕ್ಕಂಥದ್ದು. ಆಗ್ನೇಯ ದಿಕ್ಕು ಅಂದರೆ ಯಾವುದು? ಅಗ್ನಿ. ಅಲ್ಲಿ ಬೆಂಕಿ ಯಾವಾಗಲೂ ಸದಾ ಬೆಂಕಿಯಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ನಾವು ವಾಸ್ತುಕ್ಕೆ ತಗೊಳ್ಳೋದಾದರೆ ಅಲ್ಲಿ ಯಾವಾಗಲೂ ಕಿಚನ್ನು ಹೆಣ್ಣುಮಕ್ಕಳೇ ಇರ್ತಕ್ಕಂಥದ್ದೇ. ಹಾಗಾಗಿ ಅಲ್ಲಿ ವಾಸ್ತುಗೆ ಕರೆಕ್ಟಾಗಿದೆ. ಆಗ್ನೇಯ ದಿಕ್ಕಿನಲ್ಲಿ ಕಿಚನ್ ಮಾಡ್ತಕ್ಕಂಥದ್ದು. ಇದನ್ನು ಯಮದಿಕ್ಕು ಕಡೆಗೆ ಬಂದಾಗ ಅಲ್ಲಿ ಟಾಯ್ಲೆಟು, ಬಾತ್ರೂಮ್ಗಳು ಕೆಲವ್ರು ಮಾಡ್ತಾರೆ. ಕೆಲವ್ರು ಏನು ಮಾಡ್ತಾರೆ, ದೇವ್ರ ಮನೆಯೇ ಅಲ್ಲೇ ಮಾಡಿಬಿಡ್ತಾರೆ ಯಮದಿಕ್ಕು ಕಡೆಗೆ. ಅದು ಸೂಕ್ತವಾಗಿರ್ತಕ್ಕಂಥದ್ದಲ್ಲ. ಇನ್ನು ನೈಋತ್ಯ ಭಾಗದಲ್ಲಿ ಬಂದಾಗ ಗುರು ಹಿರಿಯರು ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಅವ್ರು ಮಾತ್ರ ಮನಿಕೊಳ್ಳೋಕೆ ಮಾತ್ರ ಯೋಗ್ಯ ಇರ್ತದೆ. ಅದೇ ವರುಣ ದಿಕ್ಕಿಗೆ ಬಂದಾಗ ನಾವು ದೇವ್ರ ಮನೆ ಅಂತ ನಾವೇನು ಮಾಡ್ತೀವಿ ಮನೆ ಒಳಗಡೆ, ಆ ದೇವ್ರ ಮನೆಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ವರುಣ ದಿಕ್ಕು. ಅದು ಬಿಟ್ಟರೆ ಇನ್ನು ವಾಯುವ್ಯ ದಿಕ್ಕು ಕಡೆಗೆ ಬಂದಾಗ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಯಾವುದಾದ್ರು ಒಂದು ಏನಾದರೂ ಒಂದು ಟಾಯ್ಲೆಟ್ ಮಾಡೋದು, ಸ್ನಾನದ ಮನೆ ಮಾಡೋದು, ದಕ್ಷಿಣ ದಿಕ್ಕಿಗೆ ಕುಂತ್ಕೊಂಡು ನಾವು ಟಾಯ್ಲೆಟ್ ಮಾಡ್ತಕ್ಕಂಥದ್ದು ಮಾಡಿದಾಗ ವಾಸ್ತು ತುಂಬ ಚೆನ್ನಾಗಿರುತ್ತೆ. ಇನ್ನು ಕುಬೇರ ದಿಕ್ಕು ಕಡೆಗೆ ಬಂದಾಗ ನಂದಿ ಮೂಲೆ ಅಂತ ಏನು ಹೇಳ್ತೀವಿ, ಆ ಕುಬೇರ ದಿಕ್ಕನ ಕಡೆಗೆ ಬಂದಾಗ ಅಲ್ಲಿ ಶುಕ್ರನ ಇರ್ತಕ್ಕಂಥ ಒಂದು ಸ್ಥಾನ, ಆ ಶುಕ್ರನೇ ಒಂದು ಪ್ರವೇಶ ಆಗ್ತಕ್ಕಂಥದ್ದು, ಅಲ್ಲೊಂದು ಚಿಕ್ಕದಾಗಿ ಒಂದು ಕಿಟಕಿಯನ್ನು ಇಡ್ತಕ್ಕಂಥದ್ದು, ಬಾಕ್ಲನ್ನು ಇಡ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ಆ ಮನೆಯ ಅಷ್ಟದಿಕ್ಕುಗಳಲ್ಲಿ ವಾಸ್ತುಗಳಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ. ಹಾಗೆ ಹೊರಗಿನ ಭಾಗದಲ್ಲಿ ನಾವು ಯಾವ್ಯಾವ ವೃಕ್ಷಗಳನ್ನು ನಾವು ಅಲ್ಲಿ ನೆಟ್ಟಾಗ ಅಲ್ಲಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಒಂದು ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ನಮಗೆ ಬರಬೇಕು ಅಂದರೆ ಮುಂದಿನ ಭಾಗಗಳಲ್ಲಿ ನಾವು ಎಪಿಸೋಡ್ಗಳಲ್ಲಿ ತಮಗೆ ತಿಳಿಸ್ತಾ ಹೋಗ್ತೀನಿ. ಯಾವ್ಯಾವ ದಿಕ್ಕಿನಲ್ಲಿ ಈ ಗಿಡಗಳನ್ನು ನಾವು ಇಡ್ತಾ ಹೋದಾಗ ಖಂಡಿತವಾಗೂ ನಮಗೆ ಆ ಮನೆಯ ವಾಸ್ತು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಮನೆ ನೋಡಿ, ನಾವು ಕನಸಿನ ಮನೆ, ನಾವು ಸಾಲ ಮಾಡಿ ಸೋಲ ಮಾಡಿ ಆ ಮನೆಯನ್ನು ನಾವು ಕಟ್ಟಿರ್ತೀವಿ. ಆ ಮನೆಯಲ್ಲೇ ನಾವು ಚೆನ್ನಾಗಿಲ್ಲ ಅಂತ ಅಂದರೆ ಕೆಲವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ, ಸಾಲಗಳು ಇವತ್ತು ತೀರಿಸ್ತಾ ಇಲ್ಲ, ಅವರು ತೀರ್ತಾನೆ ಇಲ್ಲ, ಆ ಮನೆ ಒಳಗಡೆ ಕಟ್ಟಿರ್ತಕ್ಕಂಥ ಲೋನ್ ಕೂಡ ಕಟ್ಟೋಕ್ಕಾಗ್ತಾ ಇಲ್ಲ. ಹಾಗಾಗಿ ಅಲ್ಲಿ ತುಂಬ ಒಂದು ವೇರಿಯೇಷನ್ ಜಾಸ್ತಿ ಇರುತ್ತೆ. ಅಂಥವ್ರಿಗೂ ಕೂಡ ವಾಸ್ತು ನಾವು ಇದ್ದಲ್ಲೇನೇ ನಾವು ವಸ್ತುಗಳನ್ನು ಸರಿ ಮಾಡ್ಕೊಳ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಮುಂದಿನ ಭಾಗದಲ್ಲಿ ನಾವು ತಿಳಿಸ್ತಾ ಹೋಗ್ತೀವಿ. ನಾಳೆ ಇದೇ ಸಮಯದಲ್ಲೇ ನಾವು ನಿಮ್ಮ ಕಾರ್ಯಕ್ರಮಕ್ಕೆ ನಿಮ್ಗೆ ಹಾಜರಾಗಿರ್ತೀವಿ. ಖಂಡಿತವಾಗಿ ಕರೆ ಮಾಡಿ ನಮ್ಮ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾಯಿರಿ ಅಂತ ವೀಕ್ಷಕ ಪ್ರಭುಗಳಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಗುರುಜಿ, ಇನ್ನೊಂದು ಕರೆ ಇದೆ, ತಗೊಳ್ಳೋಣ. ಹಲೋ, ಹಲೋ, ನಮಸ್ತೆ ಸರ್. ನಾವು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಿಂದ ಮಾತಾಡ್ತಾ ಇದ್ದೀವಿ ಮೇಡಮ್. ನಿಮ್ಮ ಹೆಸರು? ಅರ್ಪಿತಾ, ನಮ್ಮ ಮಗಳಿಗೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಬ್ರಹ್ಮಾನಂದ ರೆಡ್ಡಿ. ನಮ್ಮ ಮಗಳಿಗೆ ಕೇಳ್ತಾ ಇದ್ದೀವಿ ಸರ್ ಮೇಡಮ್. ಮಾತಾಡಿ ಗುರುಜಿ. ಹಲೋ ಹಲೋ ಸರ್, ನಮ್ಮ ಮಗಳು ಚೆನ್ನಾಗಿಲ್ಲ ಸರ್. ಯಾಕಿದ್ದೀರ ಈಗ? ಮಗನ್ಗ ಮಗಳು ಸರ್. ಏನು ಹೆಸರು ಅಂದ್ರೆ? ಅರ್ಪಿತಾ. ಹರ್ಷಿತಾ. ಮಿಥುನ ರಾಶಿಯಲ್ಲಿ ಪುನರ್ವಸು ನಕ್ಷತ್ರ ಹರ್ಷಿತಾಗೆ. ನೋಡಿ, ಪುನರ್ವಸು ನಕ್ಷತ್ರದಲ್ಲಿ ಮಿಥುನ ರಾಶಿಯಲ್ಲಿ ಗುರುನೇ ಅಧಿಪತಿ ಆಗಿರ್ತಾನೆ. ನೀವೇನ್ ಮಾಡಿ ಗೊತ್ತಾ? ಕೇಳಿಸ್ಕೊಂತ ಇದ್ದೀರಾ?
ಅಕ್ಕಿ ದಾನ ಕೊಡಬೇಕು, ಶಿವನ ದೇವಸ್ಥಾನದಲ್ಲಿ ಅಕ್ಕಿ ದಾನ ಕೊಡಬೇಕು. ಮನಸ್ಕಾರಕ ಚಂದ್ರ, ಆರೋಗ್ಯದಲ್ಲಿ ಕೋಲ್ಡ್ ಜಾಸ್ತಿನ ಅವಳಿಗೆ, ಕೋಲ್ಡು ಅಂದರೆ ಶೀತಕಾರಕ, ಶೀತವಾಗಿರ್ತಾಳೆ ಯಾವಾಗ್ಲೂ. ಹಾಂ, ಅದು ಏನಾಗುತ್ತೆ ಅಂತಂದರೆ ಮನಸ್ಕಾರಕ ಬಂದು ಚಂದ್ರ ಹೃದಯದಲ್ಲಿರ್ತಕ್ಕಂಥವನು. ಆ ಪುನರ್ವಸು ನಕ್ಷತ್ರಕ್ಕೆ ಅಕ್ಕಿ ದಾನ ಕೊಟ್ಟಾಗ ಶಿವನ ದೇವಸ್ಥಾನದಲ್ಲಿ ತುಂಬ ತೃಪ್ತಿಯಾಗಿರ್ತದೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಅವಳು ತುಂಬ ಚೆನ್ನಾಗಿ ಆಗ್ತಾಳೆ. ಯೋಚನೆ ಮಾಡೋದು ಬೇಡ, ಯಾವ್ದಾದ್ರು ಒಂದು ಶಿವನ ದೇವಸ್ಥಾನದಲ್ಲಿ ಅಕ್ಕಿ ದಾನ ಕೊಡಿ, ಒಂದು 10 kg 5 kg ನಿಮಗೆ ಶಕ್ತಿ ಅನುಸಾರ ಅಕ್ಕಿ ದಾನ ಕೊಡಿ ಅನ್ನದಾನ ಮಾಡೋ ಟೈಮಲ್ಲಿ. ಅವಳಿಗೂ ಕರ್ಕೊಂಡೋಗಿ ಖಂಡಿತವಾಗಿ ಒಳ್ಳೇದಾಗುತ್ತೆ. ಒಂದು ದೃಷ್ಟಿಯನ್ನು ತೆಗೆಸಿ ಎಲ್ಲರ ದೇವಸ್ಥಾನದಲ್ಲಿ ಅವಳಿಗೆ, ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಒಂದು ದೃಷ್ಟಿ ತೆಗೆಸಿ. ಒಳ್ಳೇದಾಗ್ಲಿ. ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು, ಒಳ್ಳೇದಾಗ್ಲಿ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ ಹೇಳಿದ್ವಲ್ಲ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಲ್ಪವೃಕ್ಷದ ಬಗ್ಗೆ ಎಲ್ಲದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಸೊ ನಾಳಿನ ಕಾರ್ಯಕ್ರಮದಲ್ಲಿ ಇನ್ನೂ ವಿಶೇಷ ಬಗ್ಗೆ ತಿಳಿಸ್ಕೊಡ್ತೀರಾ ಅನ್ನೋದು ಕೂಡ ವೀಕ್ಷಕರು ತುಂಬ ಕುತೂಹಲದಿಂದ ಖಂಡಿತ ವಾರದ ಭವಿಷ್ಯ ನಾವು ತಿಳಿಸೋಣ ನಾಳೆ. ಆದರೂ ಕೂಡ ನಾಳೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವನಸಿರಿ ಬಗ್ಗೆ ನಾವು ಹೇಳಬೇಕು, ಅಶೋಕ ಮರದ ಬಗ್ಗೆ. ನಾಳೆ ನಿಮಗೆ ಖಂಡಿತವಾಗಿ ಕಾದು ನೋಡಿ. ಅಶೋಕ ಮರದಲ್ಲಿ ಶೋಕವನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ವೃಕ್ಷ, ಆ ಅಶೋಕ ವೃಕ್ಷ, ಅದ್ರ ಬಗ್ಗೆ ನಾಳೆ ನಿಮಗೆ ತಿಳಿಸ್ಕೊಡ್ತೀನಿ. ಖಂಡಿತವಾಗಿ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಇಡೀ ಮನುಕುಲನೇ, ಇಡೀ ಪೃಥ್ವಿ ಎಲ್ಲ ಚೆನ್ನಾಗಿರಲಿ, ಇಡೀ ಲೋಕನೇ ಸುಭಿಕ್ಷವಾಗಿರಲಿ. ನಿಮ್ಮೆಲ್ಲರಿಗೂ, ವೀಕ್ಷಕ ಪ್ರಭುಗಳಿಗೆಲ್ಲರಿಗೂ ಇದೇ ರೀತಿ ಕರೆ ಮಾಡ್ತಾಯಿರಿ, ನಮ್ಮ ವಾಹಿನಿಯನ್ನು ಹೆಚ್ಚಾಗಿ ವೀಕ್ಷಣೆ ಮಾಡ್ತಾಯಿರಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಜಿ. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಶನಿವಾರ ಮತ್ತು ಶನಿ ಮಹಾತ್ಮ ದೇವರ ಬಗ್ಗೆ, ಯಾವ ರೀತಿಯಾಗಿ ಶನಿದೇವರ ಒಂದು ಕಾಟದಿಂದ ತಪ್ಪಿಸ್ಕೊಳ್ಬೇಕು, ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು, ಮತ್ತು ತೆಂಗಿನಕಾಯಿ ಮಹತ್ವ ಏನು ಅನ್ನೋದು ಕೂಡ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ರು ಗುರುಜಿಯವರು. ಇನ್ನು ನಾಳಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ವಿಶೇಷತೆ ಬಗ್ಗೆ, ಇನ್ನು ನಾಳೆ ಅಂದರೆ ಭಾನುವಾರ ಸೂರ್ಯದೇವನ ಬಗ್ಗೆ ಆಗಲಿ ಮತ್ತು ಅಶೋಕ ವೃಕ್ಷದ ಬಗ್ಗೆ ಆಗಲಿ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.